ಕೆಪಾಸಿಟಿ 17 ಅಂದ್ರೆ 2 ಬರುತ್ತೆ ಪರ್ಮಿಷನ್ ಇಲ್ಲ ಜಾಸ್ತಿ ಮಳೆ ಸರ್ ಈ ಸತಿ ಜಾಸ್ತಿ ಮಳೆ ಆಯ್ತು ಸರ್ ಅತಿವೃಷ್ಟಿ ಬಂದೋಗಿದ್ದೆ ಹೌದು ಇಷ್ಟೊಂದು ಅನಾವೃಷ್ಟಿ ಹೋದ್ಸಲಿ ಜನ ಇಲ್ಲಿ ಬಾಳೆ ಹತ್ಕೊಂಡು ನಿಂತಿರ್ತಾರೆ ಯಾರೋ ಬಿಜಾಪುರಕ್ಕೆ ಸಿಟಿಯಲ್ಲಿ ಕೆಲಸಕ್ಕೆ ಹೋಗತ್ತಾರೆ ಅಲ್ಲೇ ಕೆಲಸ ಕೊಡ್ತಾರೆ ಅಷ್ಟು ಜನಕ್ಕೆ ಅಲ್ಲೇನು ಹತ್ರ ಮನೆಗೆ ಬರ್ಬೇಕಲ್ಲ ಪರಿಸ್ಥಿತಿ ಹೆಂಗದ್ರಿ ನಾಲ್ ಮಾರಾಟ ನಾವು ಕಬ್ಬು ಕಡಿಲಾರ್ದೆ ಟೋಟಲ್ ಹೈರಾಣ ಅದ್ರ ಭಾಳ ಬಿಜಾಪುರ ತೋಡಿ ಮಂದಿ ಹೋಗ್ತಾರ ಬಿಜಾಪುರ ಸುಮ್ಮನೆ ಕೂಲಿಕಾರ ಮಂದಿ ಏನದ್ರಿ ಎಲ್ಲರೂ ಕೂಲಿಕಾರ ಮಂದಿ ಮಾರಾಟ ಹೋದ್ರೆ ಹೈರಾಣ ಕಬ್ಬು ಕಡಿಯೋದು ಇಟಂಗಿ ಬಟ್ಟಿ ಅನಿವಾರ್ಯ ಏನ್ ಮಾಡೋದು ವ್ಯವಸಾಯ ಬಿಟ್ಟು ಈ ವರ್ಷ ಬರಗಾಲ ಪೀಡಿತ. ಆಮೇಲೆ ಸರ್ ಇನ್ನೊಂದು ಮುಖ್ಯವಾಗಿ ಸರ್ ಸುಮ್ಮನೆ ಕೇಳದೆ ಭೂಮಿ ಸರ್ವೆ ಮಾಡಕತ್ತಾರ ಸರ್ ನಮ್ಮಲ್ಲಿ ಬಂದು ಅದು ಏನು ಟೈಪ್ ನಡೆದಲ್ಲ ಆ ಟೈಪ್ ಇಲ್ಲಿ ಕೂಡ ಸರ್ವೆ ಸುಮ್ಮನೆ ಬಂದ್ ಮಾಡ್ತಾರೆ ಸರ್ ಕಂಪನಿಗಳು ಗೊತ್ತಿಲ್ಲ ರೀ ನೀವು ಮಾಹಿತಿ ಹೇಳಿದ್ರೆ ಈ ತರ ಇಲ್ಲಿ ಬಡವರು ಅದರ ಹೆಂಗಾದ್ರು ಕೊಟ್ಟು ಹೋಗ್ತಾರೆ ವಿಚಾರ ಯಾರು ಸರ್ಕಾರ ಅಕ್ವಿಸಿಷನ್ ಮಾಡಿದರೆ ಇನ್ನೂ ಏನು ಮಾಡಿಲ್ಲ, ಯಾವ ಫ್ಯಾಕ್ಟರಿ ತಗೊಂಡ್ಬಂದಿಲ್ಲ. ಇಲ್ಲಿ ಏನಾಯ್ತಣ್ಣ, ಒಟ್ಟು ನೀರಾವರಿ ಇದ್ದಿತ್ತಲ್ಲ, ಇಲ್ಲಿ ಭಾಗದ ಎಲ್ಲಾ ರೈತರು ಹೋರಾಟ ಕಟ್ಟಿಂಗ್ ಸರ್ವೆ ಮಾಡಿಲ್ಲ ಇನ್ನೂ. ಸಚಿವರಿಲ್ಲ, ಲೋಕಲ್ ಶಾಸಕರಿಲ್ಲ, ಯಾರು ಇಲ್ಲ ಸರ್. ಇಲ್ಲಿ ಸುಮ್ಮನೆ ಓಟ್ ಕೇಳಕ್ ಕಷ್ಟ ಮಾತ್ರ ಬರೋದು. ಇಲ್ಲಿ ಲೋಕಲ್ ಶಾಸಕರು ಅದಾರ ಕರೀರಿ, ಒಂದ್ ದಿವಸ ಬಂದಿಲ್ಲ. ಏನ್ ಪರಿಸ್ಥಿತಿ ಎಲ್ಲಾರು ಬರ್ಲಿ ದಿನ ಬಂದಿದ್ದೀವಿ. ನಮ್ಮ ಪುಣ್ಯ ಎತ್ತುಗಳೆಲ್ಲವೇ ಪೂಜೆ ಮಾಡೋಣ ಬನ್ನಿ. ಅಕಡೆ ಬರ್ರಿ, ಅಲ್ಲಿ ಮಾತು ಮಾಡು. ಹನ್ನೆರಡು ಫೋಟೋದಾರ ಅವಕಾಶ ಕೊಡ್ರಿ. ಬಂದರ್ ಹಚ್ಚಿದ
ಕಲ್ಲಿದ್ರೆ ಕೈ ಹೊಡಿಬೋದು. ಹೊಡ್ರಿ ಸರ್ ಹೊಡ್ರಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಅಣ್ಣನವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಎಚ್.ಡಿ. ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಎಚ್.ಡಿ. ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ. ಲೋಕಲ್ ಶಾಸಕರಿದ್ರು ಕೂಡ ಬರದೆ ಇಲ್ಲಿ ನಮ್ಮ ಬೆಳಗಾವಿ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತು ಮರದ ತಾಲೂಕು, ಮರದ ಜಿಲ್ಲೆ ಕಟ್ಟತಕ್ಕಂತ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲೇ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರಿದ್ರು. ಸುಮಾರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಪಡ್ತಕ್ಕಂಥ ನಮ್ಮ ಜಿಲ್ಲೆ ಆದ್ರೂ ಕೂಡ ಸುಮ್ಮನೆ ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಅಲ್ಲಿ ಕುಂತ ಈ ಒಂದು ಶಾಸಕರ ಇದ್ದಂತ ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಯುವ ನಾಯಕರಾಗ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ರೈತರ ಪರಿಸ್ಥಿತಿ ಏನದ, ರೈತರ ಕಷ್ಟ ಏನದ, ಕೂಲಿ ಕಾರ್ಮಿಕರ ಕಷ್ಟ ಏನದ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ನಿಮ್ಮ ಜೊತೆ ಅವರಿಗೆ ಸುದ್ದಿ ಮಾಡಿಸ್ಬೇಕಾಗ್ಯದ, ನಿಮ್ಗೆ ವಿನಂತಿ ಮಾಡ್ಕೊಂಡು ರೈತರು ಅತಿ ಸಾವಿನ ನೋವಿನಲ್ಲಿ ಸಾಲ ಸೂಲ ಮಾಡಿ ನಮ್ಮ ತಪ್ಪು ದುಡ್ಡಿಲ್ಲ ಅಂತ ಪರಿಸ್ಥಿತಿ ಒಳಗೆ ಸಾಹೇಬ್ರೆ, ನಿಮ್ಗೆ ಕೈ ಮುಗಿದು ಕಾಲು ಮುಗಿದ ಒಂದು ಹೃದಯ ಇಲ್ಲದ ಕಾಂಗ್ರೆಸ್ ಸರ್ಕಾರದ ಸಿಎಂಗಳಿಗೆ ನೀವು ಮನವಿ ಮಾಡಿ ರೈತರ ಪ್ರಾಣ ಉಳಿಸ್ರಿ. ನಿಮ್ಮ ಜೊತೆ ನಾವು ಇದ್ದೀವಿ ಅಂತೇಳಿ ಮತ್ತೊಮ್ಮೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಎಲ್ಲ ರೈತರು ಮಳೆ ಬರಲಿ ಅಂತೇಳಿ ನಾವು ನೀವೆಲ್ಲರೂ ಕೇಳ್ಕೊಳ್ಳೋಣ. ನಮ್ಮನ್ನು ಪರಿಹಾರ ನೀವು ಕೊಡಿಸ್ತೀರಿ ಅಂತೇಳಿ ನಮ್ಗೆ ವಿಶ್ವಾಸ ಅಂತೇಳಿ ನೀವು ನಮಗೆ ನ್ಯಾಯ ಕೊಡಿಸ್ತೀರಿ ಅಂತೇಳಿ ಭರವಸೆ ಅದ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕ್ ಸಮಿತಿ ಇಂಡಿ ಇವತ್ತು ನಮ್ಮ ಕಳಕಳಿ ನಮ್ಮ ಮನವಿ ಏನು ಅಂದರೆ, ನಮ್ಮ ಬಿಜಾಪುರ ಜಿಲ್ಲೆ ಅತ್ಯಂತ ಬರಗಾಲವಾದಂಥ ಜಿಲ್ಲೆ, ಅದೇ ರೀತಿಯಾಗಿ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗುವಂಥ ಇಂಡಿ ತಾಲೂಕು ಅತಿಯಾಗಿ ಪ್ರತಿ ವರ್ಷವೂ ಒಂದಿಲ್ಲ ಒಂದು ಅನಾಹುತಗಳನ್ನು ನಮ್ಮ ತಾಲೂಕಿಗೆ ಬರ್ತಾ ಇದೆ. ಅತಿವೃಷ್ಟಿ, ಹೋದ ಸಾರಿ ಮಳೆ ಹೆಚ್ಚಾಗಿ ಬೆಳೆ ಎಲ್ಲ ಹಾಳಾಗಿ ಹೋದು. ಈ ಸಾರಿ ಏನೋ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಮನೇಲಿ ಇಟ್ಕೊಂಡು ಬಿತ್ತಬೇಕು ಅಂತ ಹೇಳಿ ಮಳೆ ಬರ್ತದ ಅಂತೇಳಿ ನಿರೀಕ್ಷೆಯಲ್ಲಿದ್ದವರು ಮಳೆ ಬರದೇ ಬೀಜ ಮನೆಯಲ್ಲಿ ಇಟ್ಕೊಂಡು ಗೊಬ್ಬರ ಮನೆಯಲ್ಲಿ ಇಟ್ಕೊಂಡು ಹಾಗೆ ಕೂತಿದ್ದಾರೆ ರೈತರು. ಇನ್ನು ಕೆಲವೊಬ್ಬರು ಏನೋ ಸ್ವಲ್ಪ ಅವಸರ ಮಾಡಿ ಬಿತ್ತಿದವರು ಆ ಮೊಳಕೆನೇ ಒಡೆಯದೆ ಅಲ್ಲೇ ಕರಿಗೆ ಹೋಗಿದ್ದವು ಬೀಜಗಳು. ಇಂಥ ಪರಿಸ್ಥಿತಿಯಲ್ಲಿ ದನ ಕರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಮಳೆ ಆಗುವುದಂತೂ ಒಂದು ಇಂಚು ಕೂಡ ಭರವಸೆನೇ ಇಲ್ಲದಂಗೆ ಆಗಿಬಿಟ್ಟಿದೆ, ಮೋಡನೇ ಎಲ್ಲ ಹೋಗಿಬಿಟ್ಟಿದೆ. ಅದಕ್ಕಾಗಿ ನಮ್ಮ ಭಾಗದ ಜನರು ಅತಿ ಕಷ್ಟದಲ್ಲಿ ಜೀವನವನ್ನು ನಡೆಸುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಉದ್ಯೋಗ ಖಾತ್ರಿಯನ್ನು ನೆಮ್ಕೊಂಡು ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋ ಜನ ಇವತ್ತು ಉದ್ಯೋಗ ಖಾತ್ರಿ ಕೆಲಸವನ್ನು ಬಂದಾಗಿದೆ. ಹಳ್ಳಿಗಳಲ್ಲಿ ಪಂಚಾಯಿತಿಯಲ್ಲಿ ಸೈಟನ್ನೇ ಓಪನ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ರೈತರಿಗೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಚಿಂತಾಜನಕವಾದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಮ್ಮ JDS ಪಕ್ಷದ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಭಾಗದ ರೈತರ ಒಂದು ಕಳಕಳಿಯಿಂದ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಬೇಡಿಕೆಗಳನ್ನು ನಾನು ಒಂದಿಷ್ಟು ಓದಿ ಹೇಳ್ತೀನಿ. ಇಂಡಿ ತಾಲೂಕಿನ ಬರಗಾಲ ಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ಬರಗಾಲ ಪರಿಹಾರ ಕಾಮಗಾರಿಗಳು ಮತ್ತು ಬರಗಾಲದ ಪರಿಹಾರ ಕೊಡಬೇಕು. ಅದೇ ರೀತಿ ರೈತರಿಗೆ ಎಕರೆಗೆ 25,000 ಪರಿಹಾರ ಘೋಷಣೆ ಮಾಡಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಉದ್ಯೋಗ ಖಾತ್ರಿ ಕೂಲಿ ಕೆಲಸ 200 ದಿನಗಳಿಗೆ ಹೆಚ್ಚಿಸಬೇಕು. ಮತ್ತು ಅದೇ ರೀತಿಯಾಗಿ ಅವರ ಪೇಮೆಂಟನ್ನು 600 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ನೀರಾವರಿ ಯೋಜನೆ ಸಮರ್ಪಕವಾಗಿ ಜಾರಿಗೊಳಿಸಿ ಇಂಡಿ ತಾಲೂಕು ಸಂಪೂರ್ಣ ನೀರಾವರಿಯನ್ನಾಗಿ ಮಾಡಬೇಕು ಅಂತೇಳಿ
ಅದೇ ರೀತಿ ಕೆರೆಗಳಿಗೆ ನೀರು ತುಂಬುವ ಯೋಜನೆ ಸಂಪೂರ್ಣ ಜಾರಿಗೆ ತಂದು ಜನ ಜಾನುವಾರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಮತ್ತು ಎಲ್ಲ ಗೋಶಾಲೆಗಳನ್ನು ತೆಗಿಬೇಕು ಅಂತೇಳಿ ವಿನಂತಿ ಇದೆ. ಅದೇ ರೀತಿಯಾಗಿ ವೃದ್ಧಾಪ್ಯ ಸಂಧ್ಯಾ ಸುರಕ್ಷಾ ಹಾಗೂ ವಿಧವೆಯರಿಗೆ ಅಂಗವಿಕಲರಿಗೆ ಪಿಂಚಣಿಯನ್ನು ಸರಿಯಾಗಿ ಪಿಂಚಣಿಯನ್ನು ಬರುತ್ತಿಲ್ಲ, ಅದನ್ನು ಸರಿಪಡಿಸಿ ತಕ್ಷಣದಲ್ಲಿ ಅವರಿಗೆ ಪಿಂಚಣಿಯನ್ನು ಬರುವ ಹಾಗೆ ಮಾಡಬೇಕು. ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು. ರೈತರ ಜಮೀನುಗಳಿಗೆ ಕೈಗಾರಿಕೆ ತಂದು ರೈತರ ಒಂದು ಜಮೀನನ್ನು ವಶಪಡಿಸಿಕೊಳ್ಳುವಂಥ ಏನು ಹುನ್ನಾರ ನಡೆದಿದೆ ಅದನ್ನು ನಿಲ್ಲಬೇಕು ಅಂತೇಳಿ ನಮ್ಮ ಕಳಕಳಿ ಇದೆ. ಅದು ನಮ್ಮ ಭಾಗದ ಎಲ್ಲ ರೈತರ